ಫಸ್ಟ್ ಕ್ಯಾಮ್ರಾ ಮುಂದೆ ನಿಮ್ಮ ಹೆಸರು ಹೇಳಕ್ ಟ್ರೈ ಮಾಡ್ರಿ, ಆಮೇಲೆ ಗೊತ್ತಾಗ್ತೈತಿ ಏನಂತ ಕತೆ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗೈಸ್ ಏನಪ್ಪಾ ಅಂದ್ರೆ, ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಂಗೆ ಯಾರ್ಯಾರು ಸಪೋರ್ಟ್ ಮಾಡಿದಾರೆ ಯಾರ್ಯಾರು ಇಲ್ಲ ಅಂತ ಈ ವಿಡಿಯೋದಾಗ ಹೇಳ್ತೀನಿ. ಆ್ಯಕ್ಚುಲಿ ನಂಗೆ ಗೊತ್ತಿರೋರ್ಕಿಂತ ಗೊತ್ತಿಲ್ಲದೆ ಇರೋರು ನನಗೆ ಜಾಸ್ತಿ ಸಪೋರ್ಟ್ ಮಾಡಿರೋದು. ಸೊ ಹೆಂಗೆ ಏನು ಕತೆ ಅಂತ ಹೇಳ್ತೀನಿ, ಲೆಟ್ಸ್ ಗೋ. ಇದಕ್ಕಿಂತ ಬಿಫೋರ್ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರು ಇದ್ರಂದ್ರೆ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಏನು ರೊಕ್ಕ ಕಟ್ಟಾಗಲ್ಲ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸೊ ಲೆಟ್ಸ್ ಗೋ ಹೆಂಗಂತ ಹೇಳ್ತೀನಿ. ನಿಜ ಹೇಳ್ಬೇಕಂದ್ರೆ ನಂಗೆ ಗೊತ್ತಿರೋ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಯಾರ್ಯಾರು ನಂಗೆ ಗೊತ್ತಿರೋರು ಇದ್ರ ಅದ್ರಾಗ ಸ್ವಲ್ಪ ಜನ ಸಪೋರ್ಟ್ ಮಾಡಿರ. ಬಟ್ ಸ್ವಲ್ಪ ಜನ ಇರ್ತಾರಲ್ಲ ಅಡ್ಡಕ್ಕೊಂದು ಕೊಡ್ಡನವ್ರು ಉರ್ಕೊಳ್ಳೋವ್ರ. ಸೊ ಅವ್ರು ಏನಂತಿದ್ರು ಅಂದ್ರೆ, ವಿಡಿಯೋ ಮಾಡೋದ ನಿನ್ ಕೈಲಿಂದ ಆಗಲ್ಲ, ವಿಡಿಯೋ ಮಾಡೋದು ಏನು ಯೂಸ್ ಇಲ್ಲ, ಇದೆಲ್ಲ ಅಂತಿದ್ರೆ ನೆಗೆಟಿವ್ ಪಾಯಿಂಟ್ಸ್. ಬಟ್ ಅವಾಗ ಏನ್ ನಾನು ಅಬ್ಸರ್ವ್ ಮಾಡಿದಂದ್ರೆ, ಅವಾಗ ನನಗೆ ಸಬ್ಸ್ಕ್ರೈಬರ್ಸ್ ಕೌಂಟ್ ಕಡಿಮೆ ಇತ್ತು. ಸಬ್ಸ್ಕ್ರೈಬರ್ಸ್ ಕೌಂಟ್ ಕಡಿಮೆ, ಅದಕ್ಕೆ ನಂಗೆ ಅರ್ಥ ಆಗಿರೋದು ಏನಂದ್ರೆ, ಸಬ್ಸ್ಕ್ರೈಬರ್ಸ್ ಅಥವಾ ಫಾಲೋವರ್ಸ್ ಮ್ಯಾಟ್ರ್ ಆಗುತ್ತೆ, ಕೌಂಟ್ ಮ್ಯಾಟ್ರ್ ಆಗುತ್ತೆ ಎಷ್ಟೈತಿ ಏನ್ ಕತಿ ಅಂತ. ಯಾಕಂದ್ರೆ ಕೌಂಟ್ ಕಡಿಮೆ ಇದ್ದಾಗ ಬೇರೆ ಮಾತು ಬರ್ತಾವ, ಕೌಂಟ್ ಜಾಸ್ತಿ ಇದ್ದಾಗ ಬೇರೆ ಮಾತು ಬರ್ತಾವ. ಸೊ ಅವಾಗ ಜಾಸ್ತಿ ಜನ ಏನಂದಿರೋದು ಅಂದಿರೋದು, ವಿಡಿಯೋ ಮಾಡೋದು ಏನು ಯೂಸ್ ಇಲ್ಲ ಬಿಡು, ಇದರಿಂದ ನಿನ್ಗೆ ಏನಾಗಲ್ಲ, ವಿಡಿಯೋ ಮಾಡೋದು ಅಷ್ಟು ಈಸಿ ಅಲ್ಲ, ಭಾಳ ಕಷ್ಟ ಐತಿ ಹಂಗ ಹಿಂಗಂತ. ಬಟ್ ಕೌಂಟ್ ಜಾಸ್ತಿ ಆದ್ಮೇಲೆ ಆಲ್ಮೋಸ್ಟ್ ಇವಾಗ ನಂಗೆ 1K ನಿಯರ್ ಇದೀನಿ ನಾನು. 1K ಆಲ್ಮೋಸ್ಟ್ ಕಂಪ್ಲೀಟ್ ಆಗಕ್ಕೆ ಬಂದೈತಿ. 1K ನಿಯರ್ ಇದೀನಿ. ಸೊ ಇವಾಗ ಏನು ಬರ್ತಿರೋದಂದ್ರೆ, ಅದೇ ಅದೇ ಜನ ಅವಾಗ ಏನಂತಿದ್ರು ಅವರ ಜನ ಈಗ ಬಂದ ವಿಡಿಯೋ ಮಾಡ್ದ ಆರಾಮಾಗಿ ಮಾಡ್ಬೋದು, ವಿಡಿಯೋ ಮಾಡಿದೆ ಅಂತ ದೊಡ್ಡ ಕೆಲಸ ಅಲ್ಲ, ಅಷ್ಟು ಕೆಲಸ ಅಲ್ಲ ಇಷ್ಟ ಅಂತ. अच्छा हमको सिखा रिया है. ನಾನು ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ವಿಡಿಯೋ ಮಾಡೋದಷ್ಟು ಕಷ್ಟ ಇಲ್ಲ ಅಂದ್ರೆ ಒಂದ್ಸರಿ ಟ್ರೈ ಮಾಡ್ರಿ. ನೀವು ಯಾಕೆ ಬಿಡ್ತೀರಾ? ವಿಡಿಯೋ ಮಾಡಿ ಒಂದ್ಸರಿ ನೀವು ಕ್ಯಾಮ್ರಾ ಮುಂದೆ ಬಂದು ನಿಮ್ಮ ಹೆಸರು ಹೇಳಕ್ ಟ್ರೈ ಮಾಡ್ರಿ, ಆಮೇಲೆ ಗೊತ್ತಾಗತ್ತೆ ವಿಡಿಯೋ ಮಾಡೋದು ಕಷ್ಟನಾ ಈಸಿನಾ ಅಂತ. ಫಸ್ಟ್ ಕ್ಯಾಮ್ರಾ ಮುಂದೆ ನಿಮ್ಮ ಹೆಸರು ಹೇಳಕ್ ಟ್ರೈ ಮಾಡ್ರಿ, ಆಮೇಲೆ ಗೊತ್ತಾಗ್ತೈತಿ ಏನಂತ ಕತಿ, ವಿಡಿಯೋ ಮಾಡೋದು ಹೆಂಗಂತ, ಆರಾಮಾಗಿ ಮಾಡ್ಬೋದಂತ ಟ್ರೈ ಮಾಡ್ರಿ ಒಂದ್ಸರಿ. ಸೊ ಇದಿಲ್ಲೇ ಬಿಟ್ಟಾಕಿ ನೆಕ್ಸ್ಟ್ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ರಿಯಾಲಿಟಿ ನಂಗೆ ಅರ್ಥ ಆಗಿರೋದು ಏನಂದ್ರೆ, ನಾನು ಯಾರಂತಾನೆ ಗೊತ್ತಿಲ್ಲದೆ, ನನ್ನ ಪರ್ಸ್ನಲಿ ಏನು ಕತಿ ಏನು ನಾನು ಯಾರ ಏನೂ ಗೊತ್ತಿಲ್ಲದೆ ಜಸ್ಟ್ ನಾನು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಂಡು ತುಂಬ ಭಾಳ ಅಂದ್ರೆ ಭಾಳ ಜನ ಸಪೋರ್ಟ್ ಮಾಡ್ತಿದ್ದಾರೆ. 950+ ಸಬ್ಸ್ಕ್ರೈಬರ್ ಆಗಿರೋದ, ಅದ್ರಾಗ ಒಂದು ನಂಗೆ 50+ ನನ್ಗೆ ಗೊತ್ತಿರೋರು ಇದ್ದಾರೆ, ಒಂದು 50 to 70 ತನಕ ನಂಗೆ ಗೊತ್ತಿರೋರು ಇದ್ದಾರೆ. ಬಟ್ ಆಲ್ಮೋಸ್ಟ್ 900 ಯಾರಂತಾನೆ ನಂಗೆ ಗೊತ್ತಿಲ್ಲ, ಅವ್ರು ಯಾರಂತ ನಂಗೆ ಗೊತ್ತಿಲ್ಲ, ನಾನು ಯಾರಂತ ಅವ್ರಿಗೆ ಗೊತ್ತಿಲ್ಲ, ಆದರೂ ಸ್ಟಿಲ್ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನಂಗೆ ಇದ್ರಾಗ ಅರ್ಥ ಆಗಿರೋದು ಒಂದು, ಈಗ ಯಾರ್ಯಾರು ಮಾತಾಡ್ತಾರಲ್ಲ ಅದು ಇದು ಫ್ರೆಂಡ್ಸ್, ಸ್ವಲ್ಪ ಜನ ಆಗದೆ ಇರೋರ ವಿಡಿಯೋ ಮಾಡೋದೇನು ಕಷ್ಟ ಅಲ್ಲ, ಅದು ಇದು ನೆಗೆಟಿವ್ ಪಾಯಿಂಟ್ಸ್ ಯಾರು ಹೇಳ್ತಾರಲ್ಲ, ಇವ್ರನ್ನೆಲ್ಲ ಸೈಡ್ಗಿಟ್ಟು ನಂಗೆ ಅರ್ಥ ಆಗಿರೋದು ಏನಂದ್ರೆ, ನಮ್ಗೆ ಗೊತ್ತಿರೋರ್ಕಿಂತ ನಮ್ಗೆ ಯಾರು ಗೊತ್ತಿಲ್ಲ ಅವ್ರ ಸ್ಟ್ರೇಂಜರ್ಸು ಪಕ್ಕಾ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ನಮ್ಗೇನು ಕೆಲಸ ಐತಿ ನಾವು ಡೈಲಿ ಮಾಡ್ತಾ ಇರಬೇಕು, ಅವ್ರು ಸಪೋರ್ಟ್ ಮಾಡೋರು ಮಾಡ್ತಾರೆ. ಗೊತ್ತಿರೋರ ಮೇಲೆ ಟ್ರಸ್ಟ್ ಇಟ್ಕೊಂಡು ಇರೋಕ್ಕಾಗಲ್ಲ. ಸೊ ನಂಗೆ ಇದು ಅರ್ಥ ಆಗಿರೋದ. ಸೊ ಪರ್ಸ್ನಲಿ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ನನ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದಾರೆ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಜೆನ್ಯೂನ್ ಆಗಿ ಸ್ವಲ್ಪ ಜನ ನನ್ನ ಫ್ರೆಂಡ್ಸ್ ರಿಯಲಿ ಸಪೋರ್ಟ್ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಗೊತ್ತಿರಲಿ ಪರ್ಸ್ನಲಿ ನಾನು ಯಾರಂತ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದೀರಾ ರಿಯಲಿ ಥ್ಯಾಂಕ್ಸ್. ಸೊ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಆಲ್ಮೋಸ್ಟ್ 1K ನಿಯರ್ ಇದೀವಿ, ಆದಷ್ಟು ಬೇಗ 1K ಕಂಪ್ಲೀಟ್ ಮಾಡೋಣ ಅಂತ. ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಆದಷ್ಟು ಬೇಗ 1K ಕಂಪ್ಲೀಟ್ ಮಾಡೋಣ ಅಂತ. 1K ಆದಮೇಲೆ ಏನೋ ಒಂದು ಐತಿ ಹೇಳ್ತೀನಂತ. ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಸಿಗೋಣಂತ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಬಾಯ್.